ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾವು ಊರಿಗೆ ಹೋಗ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಊರಿಗೆ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಬಾವ ಮುಂಚೆಗೆ ಹೋಗ್ಬಿಟ್ಟಿದ್ವಿ, 6:30 ಹೋಗ್ಬಿಟ್ಟಿದ್ವಿ. ಸೊ ನಾವು ಇವಾಗ ಒಂದು 11:30 ಆಗಿತ್ತು ನಾವು ಹೋಗ್ತಾ ಇದ್ವಿ. ಮತ್ತು ನಮ್ಮ ಏರಿಯಾಯಿಂದ ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆದರೆ ಫುಲ್ಲು ರಶ್ ಆಗಿತ್ತು ಬಸ್ಸು. ಸೊ ನಿಂತ್ಕೊಂಡೇ ಹೋಗಬೇಕಾಗಿತ್ತು ಮೆಜೆಸ್ಟಿಕ್ ತನಕ. ಮತ್ತು ಮೆಜೆಸ್ಟಿಕ್ಕಿಂದ ಇಳಿದುಬಿಟ್ಟು ವಾಕೇಬಲ್ ಒಂದು ಸ್ವಲ್ಪ ದೂರ, ಒಂದು 2 ಮಿನಿಟ್ಸ್ ವಾಕು ನಮ್ಮೂರು ಬಸ್ ಸ್ಟ್ಯಾಂಡ್ಗೆ. ಸೊ ನಾನು, ನನ್ನ ಚಿಕ್ಕಮ್ಮ, ನನ್ನ ಅಮ್ಮ, ನನ್ನ ತಂಗಿ, ನಮ್ಮಪ್ಪ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಬಸ್ ಸ್ಟಾಪಿಗೆ. ತುಮಕೂರು ಬಸ್ ಸ್ಟಾಪಲ್ಲೇ ನಮ್ಮ ಬಸ್ ಇರೋದು. ನಮ್ಮೂರು ಬಂದುಬಿಟ್ಟು ಮಧುಗಿರಿ ಅಂತ. ಸೊ ಎಲ್ಲ ಬಸ್ಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಆ ಕಡೆ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ. ఇదంతా బాడిగతోనే చేస్తాను. చొప్పకి అయ్యాలి ఓకే ఏమిట్లే ಹೋಗ್ತಾ ಇದ್ದೀವಿ. బఠానీ చూపినిది, బఠానీ చూపి తిన్నా తినా. తిను బాగుందా? రాక్షసి ఇది వచ్చి ఆడే కూర్చొని ఉండే. మధుగిరి బస్ స్టాప్. ಮೆಜೆಸ್ಟಿಕ್ಕಿಂದ ನಮ್ಮೂರಿಗೆ ಬಸ್ ಫೋನ್ ಮಾಡಿದ್ದ, ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡ್ಕೋಬೇಕು. ಬಸ್ ಇಲ್ಲ ಅಂದರೆ ಆಟೋ. ಊರಂತೂ ನನ್ನ ಅಕ್ಕ ಬಾವ ಊರಿಂದ ಬರಬೇಕಾಯ್ತು. ಸೊ ವೆಯ್ಟ್ ಮಾಡಬೇಕಾಗಿತ್ತು. ಹೊಸಕೆರೆ ಅಂತಂದ್ಬಿಟ್ಟು ಒಂದು ಊರಿತ್ತು, ಅಲ್ಲಿ ಇಳ್ಕೊಬಿಟ್ಟು ಮತ್ತೆ ಇನ್ನೊಂದು ಬಸ್ ಸಿಕ್ತು. ಸೊ ಬಸ್ಸಲ್ಲಿ ಹೋಗೋಣ ಅಂತಂದ್ಬಿಟ್ಟು ಬಸ್ ಬರುತ್ತೆ ಅಂತ ಆಟೋದಲ್ಲಿ ಬಂದಿತ್ತು. ಸೊ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ನಮ್ಮ ಅಕ್ಕ ಬಾವ ಬರೋದು ವೆಯ್ಟ್ ಮಾಡಿ ಕೊನೆಗೂ ಬಂದು, ಆಮೇಲಿಂದ ಬಂದಿದ್ದ ತಕ್ಷಣ ಬಸ್ ಬಂದಿದ್ದ ತಕ್ಷಣ ನಾವು ಬಸ್ಸಲ್ಲಿ ಹತ್ಕೊಂಡ್ರಿ. ಒಂದು ಸೊ ಬಸ್ಸೆಲ್ಲ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮೂರಿಗೆ. ಇಲ್ಲಿಂದ ಒಂದು 45 ಮಿನಿಟ್ಸ್ ಆಗುತ್ತೆ, ಹೋಗೋಷ್ಟಲ್ಲೇ 45 ಮಿನಿಟ್ಸ್ ಆಗುತ್ತೆ ಫ್ರೆಂಡ್ಸ್.
ಗೃಹಪ್ರವೇಶ ಮನೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಸೊ ಒಲೆಗೆ ಪೂಜೆ ಮಾಡಬೇಕು ಅಂತ ಭಟ್ರು ಹೇಳಿದ್ರು, ನನಗೆ ಹೇಳಿದ್ರು. ಸೊ ನಾನು ಹೋಗ್ಬಿಟ್ಟು ನಮ್ಮ ಅತ್ತೆ ಮಗಳಿಗೆ ಹೇಳಿದೆ, ರಮ್ಯಾಗೆ. ಅವ್ರು ಇಟ್ಕೊಂಡು ಹೇಳಿದ್ರು, ನಾನು ಬ್ಯುಸಿ ಇದ್ದೀನಿ, ನೀನೇ ಹೋಗಿ ಮಾಡಿಬಿಡು ಅಂತಂದು. ಸೊ ನಾನೇ ಹೋಗ್ಬಿಟ್ಟು ಮಾಡ್ತಿರ್ಬೇಕಾದ್ರೆ ವೀಡಿಯೋ ತೆಗಿ ಅಂತ ಹೇಳಿದೆ ತಂಗಿಗೆ. ಸೊ ವೀಡಿಯೋ ಮಾಡ್ತಾ ಇದ್ದೆ. ಇವೆಲ್ಲ ಬೆಂಗಳೂರೇನಮ್ಮ, ಅಷ್ಟೇ ಹೊಸ ಜನ, ಹಳ್ಳಿ ಜನ ಅಲ್ಲ. ಆದರೆ ಬೆಂಗಳೂರು ಸೇರ್ಕೊಂಡಿದ್ರಲ್ಲ. ಈ ಪದ್ಧತಿ ಎಲ್ಲ ನಮ್ಗೆ ಗೊತ್ತಿರುತ್ತಾ? ಅದೇ ಮತ್ತೆ ಹಳ್ಳಿಗಳಿಂದಲೇ ಹೋಗಿರೋದು ಅವರು. ಕಂಟಿನ್ಯೂಸ್ ಆಗೈತಿ. కంటిన్యూగా అనేది అందరికీ తీస్తాను. ಅಲ್ಲಿ ಇಕ್ಕು ಆಮೇಲೆ ಸಿಲಿಂಡರ್ ಕರ್ಕೊಂಡು ఇంకో గ్రౌండ్ ಬಾಯ್ ಜಾಗ ತಗೊಂಡ ಬೀಚ ಸೇರಿದ್ದು ಜಗ್ನಾಗೆ ಹಾಕ್ತೀಯ, ಅತ್ತೆ ಸೇರಿ ಮನೆಗೆ ಹೋಗ್ಬೇಕಲ್ಲ. 100 పెట్టు యాన పైన పెట్టాలి 1 రూపాయి. ಅಲ್ಲೇ ಕಣ ಕೆಳಗೆ ಇರ್ತಾನ. ಕೊಡಮ್ಮ. ಏನು ತಪ್ಪಿಲ್ಲಮ್ಮ, ಯಾರು ಮಾಡಿದ್ರು? ಹಾಂ ತಂದು ಮಾಡ್ತೀವಿ ಅಂದರೆ ಕಾಯ ದೇವರ అను అటు పెట్టేయి. ಇವಾಗ ಮಾಮೂಲಿ ಕೊಡೋಣ. ಜನ ಹಾಕ್ತೀರಾ? ಮಮ್ಮಿ ಹಾಕಿದಕ್ಕೆ ನಾನು ಹೇಳ್ತೀನಿ. బొట్టు పెట్టరాస్తానే. బిగ్ న్యూస్ ఏడ్చేది చూడ వాళ్ళ అమ్మ అని. అమ్మ ఎటుకులు పోడికి రా ఇక్కడికి.
महागणपतये नमः ध्यायामि ध्यानं समर्पयामि बुद्ध्यं सततं मोदक प्रिय निर्विघ्नं कुरु मे देव सर्व कार्येषु सर्वदा महागणपतिं प्रार्थनामपि अनया पूजा च महागणपति देवता प्रीता प्रसन्नवता भवन्तु लोकं नीले फूलोद्देशि అక్షతకి చాలు అక్కడ తక్కువ ఇచ్చేది అంతే మహాగణపతి ప్రసాదం శిరసాదం రువం తెచ్చుకోవాలి అంతవరకు వాస్తవస్పతే నమస్తేస్తు భూషయాన్ని తప్పుగా వాస్తు దేవతామావాస్యాన్ని 2 కలశాలకు పూలు పూచేయండి ఆ గన్నేరు పూలు తీసుకొని అక్కడ ఒకటి ఇక్కడ ఒకటి వేయండి వాస్తవాన్ని దేవతాభ్యం ధ్యాయాన్ని ధ్యానోప్యామి వాక్యాన్ని అని ఈ పువ్వు ఎత్తుకొని 3 మాటలు తెచ్చేయండి ఆర్యోహో పాద్యం బాధ్యం అస్తే ఆత్మాత్మోప్యాన్ని అని ఇంట్లో స్పూన్ ఉంటే తెచ్చేయడమే ಹಾಯ್ ಹೇಳಿ ಎಲ್ಲರೂ ಹಾಯ್ ಹೇಳಿ ಎಲ್ಲರೂ ಪಿನ್ನಮ್ಮ ತನು ಅಮ್ಮ ಅಕ್ಕ ಅರ್ಚನಾ ಬಿಡಿ ಇದೇನಿದ್ದು ಹಾಯ್ ಹೇಳ್ಬಿಡಿ ಹಾಯ್ ಹೇಳಿ ಹಿಂಗೆ ಹಾಯ್ ನೀವು ಹೇಳಿ ಅಂಕಲ್ ಹಾಯ್ ಹೇಳಿ ಹಾಯ್ ಹೇಳೋ ಹಾಯ್ ಬರ್ಡೇ ಡೆಕೋರೇಷನ್ ಮಾಡ್ತಿದ್ದಾರೆ ಇಲ್ಲೆಲ್ಲರೂ ಅತ್ತೆ ಹಿಂಗೆ ಹಾಯ್ ಹೇಳು ಹಾಯ್ ಹಾಂ ಸಾಕು హ్యాపీ బర్త్డే ಬ್ಲಾಗಲ್ಲಿ ಹೇಳ್ದಂಗೆ ತಂದಿದ್ದು ಬರ್ಡೇ ಇದೆ ಸ್ಯಾಟರ್ಡೇ, ಸೊ ಅದಕ್ಕೆ ಊರಿಗೆ ಹೋಗಬೇಕು ಮತ್ತು ಬ್ಲಾಗ್ ಲೆಷನ್ ಇದೆ ಊರಿಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಸೊ 2 ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿ ಕಂಪ್ಲೀಟ್ ಆಗ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಪಾರ್ಟ್ 1 ಇದೆಲ್ಲ, ಪಾರ್ಟ್ 2 ಬಂದುಬಿಟ್ಟು ಬೆಳಗ್ಗೆ ಇತ್ತು. ಸೊ ಬೆಳಗ್ಗೆ ಬೇರೆ ವಿಡಿಯೋ ಮಾಡಿದ್ದೀನಿ, ಅದಾದಷ್ಟು ಬೇಗ ರಿಲೀಸ್ ಮಾಡ್ತೀನಿ. ಸೊ ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಗೈಸ್, ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಅಮ್ಮಯ್ಯ